ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಶುರುವಾಯಿತು ಸೆಲೆಬ್ರೇಷನ್. ಸಿಲಿಕಾನ್ ಸಿಟಿಯಲ್ಲಿ ಈಗ ಸೆಲೆಬ್ರೇಷನ್ ಆರಂಭ ಆಗಿದೆ. ಬ್ರಿಗೇಡ್ ಎಂಜಿ ರೋಡ್ನತ್ತ ಜನ ದಂಡಾಗಿ ಆಗಮಿಸ್ತಾ ಇದ್ದಾರೆ. ಪಬ್ಬು ಕ್ಲಬ್ಗಳಲ್ಲಿ ಕುಣಿದು ಕುಪ್ಪಳಿಸಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ರಂಗು ರಂಗಿನ ಸಂಭ್ರಮಗಳು ಕಾಣೋದಕ್ಕೆ ಸಿಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ರಸ್ತೆಯುದ್ದಕ್ಕೂ ನಡೆದುಕೊಂಡು ಹೋಗೋದಕ್ಕೆ ಬ್ಯಾರಿಕೇಡಿಂಗ್ ಕೂಡ ಮಾಡಲಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಎಂಜಿ ರಸ್ತೆಯುದ್ದಕ್ಕೂ ಸಂಪೂರ್ಣವಾಗಿ ಲೈಟ್ಗಳಿಂದ ಕಂಗೊಳಿಸ್ತಾ ಇದೆ. ಬೆಳಕಿನ ದೀಪಗಳಿಂದ ಕಂಗೊಳಿಸ್ತಾ ಇದೆ ಈಗ ಎಂಜಿ ರಸ್ತೆ. ಈ ನಡುವೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಜನರಿಗೆ ಹೋಗೋದಕ್ಕೆ ಬರೋದಕ್ಕೂ ಕೂಡ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಭಾರಿ ಬಿಗಿ ಭದ್ರತೆ ಕೂಡ ಕೈಗೊಂಡಿದ್ದಾರೆ. ಪಬ್ ಕ್ಲಬ್ಗಳಲ್ಲಿ ರಂಗು ರಂಗಿನ ಸಂಭ್ರಮ ಇವತ್ತು ಕಾಣೋದಕ್ಕೆ ಸಿಗುತ್ತೆ. ಜನ ಈ ರಂಗು ರಂಗಿನ ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸಿ ಹೊಸ ವರ್ಷವನ್ನ ಸಡಗರ ಸಂಭ್ರಮದಿಂದ ಬರಮಾಡಿಕೊಳ್ಳಲಿದ್ದಾರೆ. ಅದರಲ್ಲೂ ಯುವ ಸಮೂಹದ ಸಂಭ್ರಮ ಈಗ ಆರಂಭ ಆಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಸಡಗರ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಎಲ್ಲರೂ ಸಂತೋಷದಿಂದ ಕುಣಿದು ಕುಪ್ಪಳಿಸಿ ಪಾರ್ಟಿ ಮಾಡಿ ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳೋದಕ್ಕೆ ಅಂತ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಈಗ ಸಡಗರವೂ ಕೂಡ ಆರಂಭ ಆಯಿತು. ಆ ಒಂದು ವೈಬ್ ಕೂಡ ಈಗ ಆರಂಭವಾಗ್ತಾ ಇದೆ. ಹೊಸ ವರ್ಷದ ಆಚರಣೆಯ ಸಡಗರ ಈಗ ಆರಂಭವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇಡೀ ರಸ್ತೆಯುದ್ದಕ್ಕೂ ಲೈಟಿಂಗ್ಸ್ ಹಾಕಲಾಗಿದೆ. ಬ್ಯಾರಿಕೇಡಿಂಗ್ ಕೂಡ ಮಾಡಿದ್ದಾರೆ. ಸ್ಥಳದಲ್ಲಿ ಪೊಲೀಸರು ಕೂಡ ಇದ್ದಾರೆ. ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಏನೇ ಆಚರಣೆ ಮಾಡಿದ್ರೂ ಕೂಡ ಸುರಕ್ಷಿತವಾಗಿ ಆಚರಣೆ ಮಾಡಿ ಅಂತ ಎಲ್ರಿಗೂ ಕಿವಿ ಮಾತು ಹೇಳ್ತಾ ಇದ್ದಾರೆ. ಇನ್ನು ರಾಜ್ಯ ರಾಜಧಾನಿಯಲ್ಲಿ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿಗೆ ಬೇಲಿ ಕೂಡ ಹಾಕಿದ್ದಾರೆ ಖಾಕಿ ಪಡೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಅನ್ನ ಖಾಕಿ ತನ್ನ ವಶಕ್ಕೆ ಪಡ್ಕೊಂಡಿದೆ. ಹೊಸ ವರ್ಷಾಚರಣೆಗೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಇನ್ನು ಹೊಸ ವರ್ಷಾಚರಣೆಗೆ ಭಾರಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ರಾಜಧಾನಿಯಲ್ಲಿ ಈಗ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಹೈ ಅಲರ್ಟ್ ಆಗಿದ್ದಾರೆ. ಇಡೀ ಬೆಂಗಳೂರಿಗೆ ಬೇಲಿ ಹಾಕಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಇದೆರಡನ್ನೂ ಕೂಡ ಖಾಕಿ ತನ್ನ ವಶಕ್ಕೆ ಪಡ್ಕೊಂಡಿದೆ. ಈಗ ಹೊಸ ವರ್ಷಾಚರಣೆಗೆ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. TV5 ನಲ್ಲಿ ನಾನ್ ಸ್ಟಾಪ್ ಕವರೇಜ್ ಅನ್ನ ನೀವು ಲೈವ್ ನಲ್ಲಿ ನೋಡ್ತಾ ಇದ್ದೀರಿ. ಏನೇನೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ, ಜೊತೆಗೆ ಅಧಿಕಾರಿಗಳು ಯಾವ ರೀತಿಯಾಗಿ ತಯಾರಿಯಲ್ಲಿದ್ದಾರೆ ಇದೆಲ್ಲವನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಮತ್ತೊಂದೆಡೆ ಯಾವುದೇ ರೀತಿಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗದಂತೆ ಕೂಡ ಭಾರಿ ಕಟ್ಟೆಚ್ಚರ ವಹಿಸಿದ್ದಾರೆ. ಕಳೆದ ಬಾರಿಯೂ ಕೂಡ ನಾವು ನೋಡಿದ್ವಿ ಟ್ರಾಫಿಕ್ ಸಮಸ್ಯೆ, ಟ್ರಾಫಿಕ್ ಕಿರಿಕಿರಿ ತುಂಬಾ ಉಂಟಾಗಿತ್ತು. ವೆಹಿಕಲ್ಗಳನ್ನು ಎಲ್ಲೆಂದರಲ್ಲಿ ನಿಲ್ಲಿಸಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿತ್ತು. ಆದರೆ ಈ ಬಾರಿ ಅಂತಹ ಯಾವುದೇ ಸಮಸ್ಯೆಗಳು ಮರುಕಳಿಸದಂತೆ ಭಾರಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸ್ಥಳದಲ್ಲಿ ಈಗಲೂ ಕೂಡ ಡಾಗ್ ಸ್ಕ್ವಾಡ್ಗಳು ಇದ್ದಾವೆ. ಯಾವುದೇ ವಿಧ್ವಂಸಕ ಕೃತ್ಯಗಳು ನಡೆಯದಂತೆ ಭಾರಿ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಮೆಟಲ್ ಡಿಟೆಕ್ಟರ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಮತ್ತೊಂದೆಡೆ ಸ್ಥಳದಲ್ಲಿ ಡಾಗ್ ಸ್ಕ್ವಾಡ್, ಮೆಟಲ್ ಡಿಟೆಕ್ಟರ್ಗಳ ಮೂಲಕವಾಗಿ ಎಲ್ಲ ರೀತಿಯಾದಂತಹ ಒಂದು ಬಿಗಿ ಭದ್ರತೆಗಳನ್ನು ಕೈಗೊಳ್ಳಲಾಗಿದೆ. ಇನ್ನು ಪೊಲೀಸ್ ಅಧಿಕಾರಿಗಳು ಜೊತೆಗೆ ಡಾಗ್ ಸ್ಕ್ವಾಡ್ಗಳು, ಕ್ಷಿಪ್ರ ಪಡೆಗಳು ಕೂಡ ಸ್ಥಳದಲ್ಲಿ ಇದ್ದಾವೆ. ಒಂದು ವೇಳೆ ಯಾವುದಾದ್ರೂ ಸಮಸ್ಯೆಗಳು ಎದುರಾದರೆ ಅದನ್ನು ತಕ್ಷಣವೇ ಹತೋಟಿಗೆ ತರೋದಕ್ಕೆ. ಇನ್ನು ಕೋರಮಂಗಲದಲ್ಲೂ ಕೂಡ ವರ್ಷಾಚರಣೆಯ ರಂಗು ಕಂಡು ಬರ್ತಾ ಇದೆ. ಪಬ್ ಕ್ಲಬ್ಗಳಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ಗಳು ಆಗಿದ್ದಾವೆ. ಕಪಲ್ಸ್ಗಳು, ಸಿಂಗಲ್ಸ್ಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಪಬ್ ಕ್ಲಬ್ಗಳಲ್ಲಿ ಫ್ಯಾಮಿಲಿಗಳಿಗೂ ಕೂಡ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಲಾಗಿದೆ.
ಇನ್ನು ಪಬ್ ಕ್ಲಬ್ಗಳಲ್ಲಿ ನಾವು ನೋಡಿದಾಗ ಎಲ್ಲರೂ ಎಣ್ಣೆಯ ಏಟಲ್ಲಿ ಮೈ ಮರೆತು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇನ್ನೂ ಕೆಲವರು ಕಿಡಿಗೇಡಿಗಳು ಅಹಿತಕರ ಘಟನೆಗಳಿಗೂ ಕೂಡ ಕಾರಣವಾಗ್ತಾರೆ. ಆದರೆ ಆ ರೀತಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಅಧಿಕಾರಿಗಳು ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಪಬ್ ಕ್ಲಬ್ಗಳಿಗೆ ಹಲವಾರು ಗೈಡ್ಲೈನ್ಸ್ಗಳನ್ನು ಕೂಡ ಜಾರಿ ಮಾಡಲಾಗಿದೆ. ಕಪಲ್ಸ್ ಏನಾದರೂ ಡ್ಯಾನ್ಸ್ ಮಾಡೋದಿದ್ರೆ ಅವರ ಸೆಕ್ಷನ್ ಬೇರೆ, ಪಾರ್ಟಿ ಮಾಡೋದಕ್ಕೆ ಅವರಿಗೆ ಒಂದು ಸೆಕ್ಷನ್ ಬೇರೆ, ಸಿಂಗಲ್ಸ್ಗಳಿಗೆ ಬೇರೆಯದ್ದೇ ಆಗಿರುವಂತಹ ಒಂದು ಸೆಕ್ಷನ್. ಇದರ ಜೊತೆಗೆ ಫ್ಯಾಮಿಲಿ ಸಮೇತವಾಗಿ ಯಾರು ಬರ್ತಾರೆ ಅವರಿಗೆ ಸಂಭ್ರಮಾಚರಣೆ